ಇತ್ತೀಚಿನ ಟಿಕ್ಟಾಕ್ ವೈರಲ್ ಆದಂಥ ವಿಡಿಯೋ ಡಲ್ಗೋನೋ ಕಾಫಿನ ಟ್ರೈ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕಾಗಿರ್ಬೋದು ಮತ್ತು ಟೆಕ್ಸ್ಚರ್ ಸಹ. ಇದು ಫಸ್ಟ್ ಟೈಮ್ ಅಲ್ಲ ನಾನು ಟ್ರೈ ಮಾಡ್ತಾ ಇರೋದು, ಅರೌಂಡ್ 2 years ಬಿಫೋರಿಂದ ನಾನು ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆದರೆ ಡಲ್ಗೋನೋ ಕಾಫಿ ಅಂತ ಟ್ರೈ ಮಾಡಿರೋ, ನಾನು ಇದನ್ನು ಕ್ಯಾಫೆಚಿನೋ ಅಥವಾ ಬೀಟನ್ ಕಾಫಿ ಅಂತ ಟ್ರೈ ಮಾಡಿರೋದು. ಸೇಮ್ ಅದೇ ಪ್ರೊಸೀಜರೇ ಇದಕ್ಕೂ. ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಗೆಸ್ಟ್ಗೆ ನಾನು ಇದನ್ನು ಸರ್ವ್ ಮಾಡಿದ್ದೀನಿ. ಒಳ್ಳೆ ಫೀಡ್ಬ್ಯಾಕ್ ಸಿಕ್ಕಿದೆ ನನಗೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಇವಾಗ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು 2 ಇಂಗ್ರೀಡಿಯೆಂಟ್, ಸಕ್ಕರೆ ಮತ್ತು ಕಾಫಿ ಪೌಡರ್. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹಾಲು ಬೇಕಾಗುತ್ತೆ. ನಾನಿಲ್ಲಿ ಸಕ್ಕರೆಗೆ ಬಂದು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ, ಯಾವ್ದು ಬೇಕಾಗಿದ್ರೂ ತೊಗೋಬೋದು. ಕಾಫಿ ಪೌಡರ್ ಬಂದು ಇನ್ಸ್ಟೆಂಟ್ ಕಾಫಿ ಪೌಡರೇ ಬೇಕಾಗುತ್ತೆ. ಇದಕ್ಕೆ ಯಾವ ಬ್ರ್ಯಾಂಡ್ದಾದರೂ ಪರವಾಗಿಲ್ಲ. ತೊಗೊಳ್ಳೋ ಪ್ರಮಾಣ ಬಂದು 2 ಸಮವಾಗಿ ತೊಗೊಳ್ಬೇಕು. ನಾನಿಲ್ಲಿ ಕಾಫಿ ಪೌಡರ್ನ 3 ಚಮಚದಷ್ಟು ತೊಗೊಂಡಿದ್ದೀನಿ. ಸ್ಯಾಚೆಟ್ ಬರುತ್ತಲ್ವ, ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ಈಗ ನೋಡಿ 3 ಚಮಚದಷ್ಟು ಕಾಫಿ ಪೌಡರ್ನ ನಾನು ಹಾಕ್ಕೊಂಡಿದ್ದೀನಿ. ಸೇಮ್ ಅದೇ ಮೆಷರ್ಮೆಂಟ್ ಅಷ್ಟೇ ಸಕ್ಕರೆನೂ ಸಹ ಸೇರಿಸ್ಕೊಳ್ಬೇಕು. ಸಕ್ಕರೆ ನಾನು ಆಗಲೇ ಹೇಳ್ದಂಗೆ ಯಾವ ಸಕ್ಕರೆ ಆದರೂ ತೊಗೊಳ್ಬೋದು, ವೈಟ್ದಾದರೂ ಸರಿ ಬ್ರೌನ್ದಾದರೂ ಸರಿ, ನಿಮ್ಮ ಇಷ್ಟ. ಈಗ ಇದು 3 ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಇದೆರಡನ್ನು ಸುಮ್ಮನೆ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ. ಇದಕ್ಕೆ ನಾವಿವಾಗ ನೀರನ್ನು ಸೇರಿಸ್ಕೊಳ್ಬೇಕು. ನೀರು ಬಂದು ತುಂಬ ಬಿಸಿ ಇರುವಂಥ ನೀರನ್ನೇ ಸೇರಿಸ್ಕೊಳ್ಬೇಕು. ನೀರು ಅಷ್ಟೇ, ಇಲ್ಲಿ 3 ಚಮಚದಷ್ಟು ನೀರು ಬೇಕಾಗುತ್ತೆ. ಬಿಸಿ ನೀರೇ ಏನಕ್ಕೆ ಹಾಕ್ಕೊಳ್ಬೇಕು ಅಂತಂದರೆ, ಬಿಸಿ ನೀರು ಹಾಕ್ಕೊಳ್ಳೋದ್ರಿಂದ ಸಕ್ಕರೆ ಬೇಗ ಕರಗುತ್ತೆ ಮತ್ತು ಕಾಫಿ ಪೌಡರ್ ಸಕ್ಕರೆ ಜೊತೆ ಮಿಕ್ಸ್ ಆಗಿಬಿಟ್ಟು ತುಂಬ ಬೇಗ ಫೋಮ್ ಕ್ರಿಯೇಟ್ ಆಗುತ್ತೆ. ಆ ಫೋಮೇ ನಮಗೆ ಇಲ್ಲಿ ಕಾಫಿನ ತುಂಬ ಚೆನ್ನಾಗಿ ಒಳ್ಳೆ ಟೆಕ್ಸ್ಚರ್ ಕಾಫಿ ಸಿಗೋವಂಥದ್ದು. ಈಗ ಇದನ್ನು ಸಕ್ಕರೆ ಕರಗೋವರೆಗೂ ನಾನು ಸ್ಪೂನ್ನಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲೇ ಇರೋದು. ಈಗ ಆಲ್ಮೋಸ್ಟ್ ಸಕ್ಕರೆ ಪೂರ್ತಿಯಾಗಿ ಕರಗ್ತಾ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಹ್ಯಾಂಡ್ ಬ್ಲೆಂಡರ್ನ ಸಹಾಯದಿಂದ ನಾನು ಇದನ್ನು ಬೀಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಬೇಗ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಬೀಟ್ ಮಾಡ್ಕೊಳ್ತಾ ಒಂದೊಂದು ನಿಮಿಷಕ್ಕೂ ಇದು ಟೆಕ್ಸ್ಚರ್ ಹಾಗೆ ಚೇಂಜ್ ಆಗ್ತಾ ಬರುತ್ತೆ. ಕನ್ಸಿಸ್ಟೆನ್ಸಿ ಹಾಗೆಯೇ ಗಟ್ಟಿ ಆಗುತ್ತೆ, ಕಲರ್ ಹಾಗೆ ಲೈಟ್ ಆಗುತ್ತೆ. ನೋಡಿ, ಡಾರ್ಕ್ ಬ್ರೌನ್ ಇದ್ದಿದ್ದು ಹಾಗೆಯೇ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಇವಾಗ ನೋಡಿ, ನಮಗೆ ಬೇಕಾಗಿರೋ ಹದಕ್ಕೆ ಬಂದಿದೆ. ಇದು ಲೈಟ್ ಬ್ರೌನ್ ಬಂದಿದೆ. ಹದ ಹೇಗೆ ಕಂಡುಹಿಡ್ಕೊಳ್ಳೋದು ಅಂತಂದರೆ, ಈ ರೀತಿ ಕಲರ್ ಒಂದು ಚೇಂಜ್ ಆಗಬೇಕು. ಮತ್ತು ನೋಡಿ, ನಾನು ಮೆಷಿನ್ ಎತ್ತವಾಗ ಒಂದು ಲೈನ್ ಬರುತ್ತಲ್ಲ, ಅದು ಆ ಥರ ಬರಬೇಕು. ಅಂದರೆ ಸ್ಪೂನ್ನಲ್ಲಿ ಎತ್ತವಾಗ ಇದು ವಾಪಸ್ ಉಲ್ಟಾ ಮಾಡಿದ್ರೆ ಬೀಳೋದಿಲ್ಲ. ಈ ಥರ ಟೆಕ್ಸ್ಚರಿಗೆ ಬರಬೇಕಾಗತ್ತೆ. ಈಗ ಇದಾಗಿದೆ. ತುಂಬ ಜನರ ಮನೆಯಲ್ಲಿ ಹ್ಯಾಂಡ್ ಬ್ಲೆಂಡರ್ ಸಹ ಇರೋದಿಲ್ಲ. ಅಂಥವರು ಚಿಂತನೆ ಮಾಡೋದು ಬೇಡ. ಸ್ಪೂನಲ್ಲಿ ಅಥವಾ ಫೋರ್ಕ್ ಅಥವಾ ವಿಸ್ಕರ್ ಏನರಲ್ಲಿ ಬೇಕಾದರೂ ಮಾಡ್ಬೋದು. ಸೇಮ್ ಅದೇ ಇಂಗ್ರೀಡಿಯೆಂಟ್ಸೇ, ಸಕ್ಕರೆ ಮತ್ತು ಕಾಫಿ ಪೌಡರ್. ಸ್ಯಾಚೆಟ್ ಆದ್ರೂ ತೊಗೋಬೋದು. ಸ್ಯಾಚೆಟ್ ತೊಗೊಳ್ಳೋದಾದರೆ 2 ಸ್ಯಾಚೆಟ್ಗೆ ನಿಮಗೆ ಈ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಸರಿ ಹೋಗುತ್ತೆ. ಸೊ ಅದರ ಪ್ರಮಾಣ ನೋಡಿಕೊಂಡು ನೀವು ಮಾಡ್ಕೊಳ್ಬೋದು. ಇಲ್ಲೂ ಅಷ್ಟೇ ಮೆಷರ್ಮೆಂಟ್ ಹಾಗೇ ಇರಬೇಕು. ನಾವೇನು ಕಾಫಿ ಪೌಡರ್ ಮೆಷರ್ಮೆಂಟ್ ತೊಗೊಳ್ತೀವೋ ಅದೇ ಮೆಷರ್ಮೆಂಟಲ್ಲೇ ಸಕ್ಕರೆನೂ ಸಹ ತೊಗೊಳ್ಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ಸೇಮ್ ಅದೇ ಪ್ರಮಾಣದಲ್ಲೇ ಕಾಫಿ ಪೌಡರ್ನೂ ಸಹ 2 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಳ್ಳೋಣ. ಈಗ ಕೈಯಲ್ಲಿ ಬೀಟ್ ಮಾಡಬೇಕಾದ್ರೂ ಅಷ್ಟೇ, ನಿಮಗೆ ಯಾವುದೇ ಬ್ರ್ಯಾಂಡ್ ಆಗಿದ್ರೂ ಪರವಾಗಿಲ್ಲ ಕಾಫಿ ಪೌಡರ್ ಅದನ್ನೇ ತೊಗೊಳ್ಳಿ. ಸಕ್ಕರೆನೂ ಅಷ್ಟೇ, ವೈಟ್ ಶುಗರ್ ಆದರೂ ಸರಿ ಬ್ರೌನ್ ಶುಗರ್ ಆದರೂ ಸರಿ ಪರವಾಗಿಲ್ಲ. ನೀರು, ಬಿಸಿ ನೀರು, ಇದು 2 ಟೇಬಲ್ ಸ್ಪೂನ್ನಷ್ಟು. ಬಿಸಿ ನೀರನ್ನೇ ಯೂಸ್ ಮಾಡಿ, ತಣ್ಣೀರು ಮಾತ್ರ ಹಾಕ್ಕೊಳ್ಳೋಕೆ ಹೋಗಬೇಡಿ. ಬೇಗ ಸಕ್ಕರೆ ಕರಗುತ್ತೆ ಮತ್ತು ಕಾಫಿ ಪೌಡರ್ ಸಕ್ಕರೆ ಜೊತೆಗೆ ನೀಟಾಗಿ ಮಿಂಗಲ್ ಆಗುತ್ತೆ. ಫೋಮ್ ತುಂಬ ಚೆನ್ನಾಗಿ ಬರುತ್ತೆ. ಆಗಲೇ ನಾನು ಈ ಪೂರ್ತಿ ಟಿಪ್ಸನ್ನು ನಾನು ಮೆಷಿನ್ನಲ್ಲಿ ಅಥವಾ ಹ್ಯಾಂಡ್ ಬ್ಲೆಂಡರಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ನಾನು ಹೇಳಿದ್ದೀನಿ. ಸೊ ಇದಕ್ಕೂ ಅದೇ ಅಪ್ಲೈ ಆಗುತ್ತೆ. ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನಿಮಗೆ ಪೇಷನ್ಸ್ ತುಂಬಾ ಇರಬೇಕಾಗತ್ತೆ. ಹತ್ರ ಒಂದು 15 ಮಿನಿಟ್ಸ್ ಆದರೂ ಬೇಕೇ ಬೇಕಾಗುತ್ತೆ. ಸ್ಪೀಡಾಗಿ ನೀವು ಮಿಕ್ಸ್ ಮಾಡೋದ್ರ ಮೇಲೆ ಹೋಗುತ್ತೆ. ಸೊ ಆರಾಮಾಗಿ ಒಂದು ಜಾಗದಲ್ಲಿ ನಿಮ್ಮ ಕಂಫರ್ಟ್ ಆಗಿರುವಂಥ ಜಾಗದಲ್ಲಿ ಕೂತ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ವಿಸ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ, ಈಸಿ ಆಗುತ್ತೆ ಸ್ವಲ್ಪ ಸ್ಪೂನ್ಗಿಂತ ಅಂತ ಅಂದ್ಬಿಟ್ಟು. ನನ್ನ ಸಜೆಷನ್ ಏನಂತಂದರೆ,
ಪೂರ್ತಿ ಎಲ್ಲ ರೆಡಿ ಇಟ್ಕೊಂಡ್ಬಿಟ್ಟು ಬಾಲ್ಕನಿಯಲ್ಲಿ ಕೂತ್ಕೊಳ್ಳಿ ಮಿಕ್ಸ್ ಮಾಡೋದಕ್ಕೆ. ಅದು ಒಳ್ಳೆ ಕಂಫರ್ಟ್ ಆಗಿರೋವಂಥ ಜಾಗ ಇರುತ್ತೆ. ಇಲ್ಲ ಅಂದರೆ ಸ್ಟೆಪ್ಸ್ ಮೇಲೆ ಕೂತ್ಕೊಳ್ಳೋದು ಅಥವಾ ಟಿ ವಿ ಮುಂದೆಗಡೆ ಕೂತ್ಕೊಳ್ಳೋದು. ಕೂತ್ಕೊಂಡು ನಿಮ್ಮ ಪಾಡಿಗೆ ನೀವು ಟಿ ವಿ ನೋಡ್ತಾ ಬೀಟ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಎಷ್ಟು ಬೇಗ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನಿಮ್ಮ ಅನುಕೂಲ, ನಿಮಗೆಲ್ಲಿ ಕಂಫರ್ಟ್ ಇರುತ್ತೋ ಅಲ್ಲಿ ಕೂತ್ಕೊಂಡು ನೀವು ಇದನ್ನು ಬೀಟ್ ಮಾಡಿ, ತುಂಬ ಪೇಷನ್ಸಿಂದ ಮಾಡಿ. ಅಟ್ ದ ಎಂಡ್ ನಿಮ್ಗೆ ಒಂದು ಒಳ್ಳೆ ಅದ್ಭುತವಾದಂಥ ಕಾಫಿ ಆಗುತ್ತೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಕಾಫಿ ಇಷ್ಟಪಡ್ದಿರೋರು ಇದನ್ನು ಕುಡಿಯೋಕ್ಕೆ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು 5 ನಿಮಿಷದಲ್ಲಿ ಈ ರೀತಿಯಾದಂಥ ಟೆಕ್ಸ್ಚರ್ ಆಗಿದೆ. ಕಾಫಿ ಸ್ಮೆಲ್ಗೆ ಕುಡಿಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇತ್ತೀಚೆಗೆ ಮಗ ಅಂತೂ ನಾನು ಏನೇ ಒಂದು ಆ್ಯಕ್ಟಿವಿಟಿ ಮಾಡ್ತಾಯಿದ್ರು ಅದರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಅವನಿಗೂ ಏನೋ ವಿಸ್ಕರ್ ನೋಡಿಬಿಟ್ಟು ಬೌಲ್ ನೋಡಿಬಿಟ್ಟು ನಾನು ಮಿಕ್ಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಆಯಿತು, ಅವನನ್ನು ಸುಮ್ಮನೆ ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅವನಿಗೂ ಕೊಟ್ಟಿದ್ದೆ. ಟ್ರೈ ಮಾಡ್ತಾ ಇದ್ದಾನೆ. ನಾನು ಮೊದಲೇ ಹೇಳ್ದಂಗೆ ನನಗೆ ಸ್ವಲ್ಪ ಹೊತ್ತು ನಾನು ದಿವಾನ್ ಹತ್ರ ಕೂತ್ಕೊಂಡಿದ್ದೆ, ಸ್ವಲ್ಪ ಹೊತ್ತು ಬಾಲ್ಕನಿ ಹತ್ರ ಕೂತ್ಕೊಂಡಿದ್ದೆ. ಸೊ ಹೆಂಗೆ ಅನುಕೂಲ ಆಯಿತು ಹಾಗೆ ಕೂತ್ಕೊಂಡಿದ್ದೆ ನಾನು. ಫೈನಲಿ ರೆಡಿ ಆಯಿತು. ಔಟ್ಪುಟ್ ಹೇಗೆ ಚೆಕ್ ಮಾಡೋದು ಅಂತ ಅನ್ನೋದು ನಾನು ಆಗಲೇ ಇದರಲ್ಲೂ ತೋರಿಸಿದ್ದೆ, ಹ್ಯಾಂಡ್ ಬ್ಲೆಂಡರಲ್ಲಿ ಮಾಡಬೇಕಾದ್ರೂ ತೋರಿಸಿದೆ. ಇದರಲ್ಲೂ ಅಷ್ಟೇ ಸೇಮ್ ನೋಡಿ, ಸಾಫ್ಟಿ ಬರುತ್ತಲ್ಲ ಅದೇ ಟೆಕ್ಸ್ಚರ್ಗೆ ಬರುತ್ತೆ ಆಲ್ಮೋಸ್ಟ್. ನೋಡಿ, ಅದು ಎತ್ತದವಾಗ ಒಂದು ಲೈನ್ ಫಾರ್ಮ್ ಆಗುತ್ತೆ. ತಕ್ಷಣಕ್ಕೆ ಅದು ನೀವು ಎತ್ತಿದಾದ್ಮೇಲೆ ಆ ಟೆಕ್ಸ್ಚರ್ ಏನಿದೆ ಅದು ಕೆಳಗಡೆ ಬೀಳೋದಿಲ್ಲ. ಈ ಥರ ಅದಕ್ಕೆ ಬರಬೇಕು. ಆವಾಗಲೇ ಹಾಲಿನ ಜೊತೆ ಮಿಕ್ಸ್ ಮಾಡಿದವಾಗ ತುಂಬ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಕೋಲ್ಡ್ ಕಾಫಿ ಆದರೂ ಮಾಡ್ಕೋಬೋದು, ಹಾಟ್ ಕಾಫಿ ಆದರೂ ಮಾಡ್ಕೋಬೋದು. ನಾನಿಲ್ಲಿ ಬಿಸಿ ಹಾಲನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಈ ಒಂದು ಲೈನ್ ಫಾರ್ಮ್ ಮಾಡಿಕೊಂಡು ಈಗ ಇದರಲ್ಲಿ ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಕಾಫಿ ಪೌಡರ್ ಮಿಶ್ರಣ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಪೂರ್ತಿ ಇದು ಟಾಪ್ ಲೇಯರ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಿಮಗೆ ಎಕ್ಸ್ಟ್ರಾ ಸ್ವೀಟ್ನೆಸ್ ಬೇಕು ಅಂತಂದರೆ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನೇ ಸಹ ಹಾಕೋಬೋದು. ಇದರಲ್ಲಿ ಆಲ್ರೆಡಿ ಇರುತ್ತೆ. ಸಿಪ್ ಮಾಡಬೇಕಾದ್ರೆ ಕಾಫಿ, ಶುಗರ್, ಹಾಲು ಎರಡೂ ಸಮ ಪ್ರಮಾಣವಾಗಿ ಬರುತ್ತೆ. ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೀಟ್ ಮಾಡೋದು ನಿಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಆದರೆ ನೀವು ಮಾಡ್ತಾ ಹೋಗ್ತಾ ಇದ್ದರೆ ಅದು ನಿಜವಾಗ್ಲೂ ತುಂಬಾ ಈಸಿಯಾಗಿದೆ. ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ ಕಾಫಿ ಕುಡಿತಾ ಇದ್ದರೆ ನೆಕ್ಸ್ಟ್ ಟೈಮ್ ನೀವೇ ನಿಜವಾಗ್ಲೂ ಇಷ್ಟಪಟ್ಟು ಮಾಡ್ತೀರಾ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೆಯಲ್ಲೂ ಈ ಅದ್ಭುತವಾದಂಥ ಕಾಫಿನ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.